ಪತ್ರ ಸಮರ ಈಗ ಮಾತಿನ ವಾಗ್ಯುದ್ಧಕ್ಕೆ ಬಡ್ತಿ ಪಡೆದಿದೆ. ಪ್ರಿಯಾಂಕ್ ಅಲ್ಲಲ್ಲ, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ ಅಂತಿದ್ದಾರೆ. ದೇಶದ ಸಣ್ಣ ಪುಟ್ಟ ವ್ಯಾಪಾರಿಗಳು ಲೆಕ್ಕ ಕೊಡ್ತಾರೆ, ದೇವಸ್ಥಾನಗಳು ಟ್ಯಾಕ್ಸ್ ಕಟ್ತಾರೆ. ಹಾಗಿರುವಾಗ ವಿಶ್ವದ ಅತಿದೊಡ್ಡ ಸಂಘಟನೆ RSSಗೆ ರಿಜಿಸ್ಟ್ರೇಷನ್ ನಂಬರ್ ಇಲ್ವಾ? ಗುರುದಕ್ಷಿಣೆ ಹೆಸರಲ್ಲಿ ಬರುವಂತಹ ಕೋಟಿ ಕೋಟಿ ಹಣಕ್ಕೆ ಅಕೌಂಟ್ ಇಲ್ವಾ? ಕಾನೂನಿಗಿಂತ RSS ದೊಡ್ಡದಾ? ಹೀಗೆ ಹತ್ತಾರು ಪ್ರಶ್ನೆಗಳಿವೆ. ಅತ್ತ ಸಂಘದಲ್ಲಿ ಬೆಳೆದಂತಹ ಬಿಜೆಪಿಗರು ದಾಳಿ ಸಂಘಟಿಸೋಕೆ ವಿಫಲರಾಗಿದ್ದಾರೆ. ಆಯ್ತು, ಕಚೇರಿಗೆ ಹೋಗ್ತೀನಿ ಸರ್. ನೀವು ಹೇಳ್ತಾ ಇದ್ರಲ್ಲ ಸರ್, ಕಚೇರಿಗೆ ಹೋಗ್ತೀನಿ. ಈ ನಂದು 7 ಪ್ರಶ್ನೆಗೆ ಉತ್ತರ ಕೊಡ್ಲಿ. ಈಗ RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ಸಂಘರ್ಷ. ಇದು 2 ಸಿದ್ಧಾಂತಗಳ ನಡುವಿನ ಮಹಾ ಸಂಘರ್ಷ. ಒಂದ್ ಕಡೆ ಶತಮಾನದ ಇತಿಹಾಸ ಹೊತ್ತ ಕೇಸರಿ ಪಡೆಯ ಗುರುಪೀಠ, ಇನ್ನೊಂದ್ ಕಡೆ ಸಂವಿಧಾನದ ಬುಕ್ ಹಿಡಿದು ನೇರ ಯುದ್ಧಕ್ಕೆ ನಿಂತಿರೋ ಸಚಿವ ಪ್ರಿಯಾಂಕ್ ಖರ್ಗೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಇಂಥ ನೇರ ಆಕ್ರಮಣಕಾರಿ ಸವಾಲು RSSಗೆ ಹಿಂದೆಂದೂ ಎದುರಾಗಿರಲಿಲ್ಲ. RSSನ ಅಧಿಪತ್ಯದ ಮೇಲೆ ಸೈದ್ಧಾಂತಿಕ ಸರ್ಜಿಕಲ್ ಸ್ಟ್ರೈಕ್. ಪತ್ರ ಸಮರ ಸಮರ್ಥಿಸಿ ತೀಕ್ಷ್ಣ ದಾಳಿ ಸಂಘಟಿಸಿದ ಪ್ರಿಯಾಂಕ್. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕದನಕ್ಕೆ ನಾಂದಿ ಹಾಡಿದೆ. ದೇಶದ ಅತ್ಯಂತ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಸ್ತಿತ್ವದ ಮೇಲೆ ಪ್ರಶ್ನಾವಳಿಯ ದಾಳಿ ಶುರುವಾಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ ಪ್ರಶ್ನೆಗಳು RSSನ ಅಸ್ತಿತ್ವದ ಬೇರಿಗೆ ಹೂಡಿದ ಅಸ್ತ್ರದಂತಿದೆ. ನಿನ್ನೆ ಪತ್ರ ಸಮರದ ಬಳಿಕ ಇವತ್ತು ತಮ್ಮ ಮಾತನ್ನ ಸಮರ್ಥಿಸಿದ್ದಾರೆ. ಪಾರದರ್ಶಕತೆ ಕೇಳೋದು ತಪ್ಪ? ಪತ್ರದಲ್ಲಿ ತಪ್ಪೇನಿದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಹಲವು ಹಂತಗಳಲ್ಲಿ ನೋಂದಣಿ ಮಾಡ್ಕೊಳ್ತಾನೆ, ಆದರೆ ಇವ್ರ್ಯಾಕೆ ಮಾಡಿಲ್ಲ? ಧಾರ್ಮಿಕ ಸಂಘ ಸಂಸ್ಥೆಗಳು ಕಾನೂನು ಅಡಿ ಬರಬೇಡ್ವಾ? ಎಲ್ಲಕ್ಕೂ ಧರ್ಮ ಅಡ್ಡ ತರ್ತಾರೆ. ನನ್ನ ಪತ್ರದಲ್ಲಿ ಧರ್ಮ ಉಲ್ಲೇಖಿಸಿದ್ನಾ ಅಂತ ಕೇಳಿದ್ದಾರೆ. ಅಲ್ಲದೆ ನಾವು ಧರ್ಮಕ್ಕೆ ನೋಂದಣಿ ಕೇಳ್ತಿಲ್ಲ, ಸಂಘಕ್ಕೆ ಕೇಳ್ತಿದ್ದೇವೆ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ. ನಿತ್ಯ ಸಾವಿರಾರು ಶಾಖಾ ಸಭೆಗಳು ಹೇಗೆ ನಡೆಸಲಾಗ್ತಿದೆ? ದೇಶ ವಿದೇಶಗಳಲ್ಲಿ ದೇಣಿಗೆಗೆ ಪಾರದರ್ಶಕತೆ ಬೇಡ್ವಾ? ಅಮೆರಿಕಾದ ಪ್ರವಾಸ ಕೈಗೊಳ್ಳುವ ಸಂಘದ ನಾಯಕರಿಗೆ ಹಣ ಎಲ್ಲಿಂದ ಬರ್ತಿದೆ? ಅದರ ಲೆಕ್ಕಪತ್ರ ಎಲ್ಲಿದೆ ಅಂತ ಪ್ರಿಯಾಂಕ್ ಗಂಭೀರ ವಿಚಾರ ಎತ್ತಿದ್ದಾರೆ. ಇನ್ನು ಯಾವುದೇ ಕಾರ್ಯಕ್ರಮಕ್ಕೂ ಪೊಲೀಸ್ ಅನುಮತಿ ಬೇಕಲ್ವಾ? ನಿಮಗೆ ಯಾವ ಕಾನೂನಡಿಯಲ್ಲಿ ಅವಕಾಶ ಕೊಡಬೇಕು ಹೇಳಿ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಅತ್ಯಂತ ಮುಖ್ಯವಾಗಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತು ಕೇಳ್ತಿದ್ದೇನೆ ಎಂದಿರುವ ಪ್ರಿಯಾಂಕ್ ತಾನು ಗೃಹ ಸಚಿವ ಅನ್ನೋದನ್ನ ನೆನಪಿಸಿದ್ದಾರೆ. ಅವರ ಆಚರಣೆಗೆ ಅಡ್ಡಿಪಡಿಸಲ್ಲ, ಆದರೆ ಈ ನೆಲದ ಕಾನೂನು ಪಾಲಿಸಬೇಕು. ಸಂವಿಧಾನ ಮೀರಿ ಏನೂ ಮಾಡಲು ಬಿಡಲ್ಲ, ಮುಂದೇನು ಮಾಡ್ತೀವಿ ಅಂತ ಈಗಲೇ ಹೇಳಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ RSS ಕಚೇರಿ ಹೋಗಲು ಸಿದ್ಧ ಎಂದಿರುವ ಖರ್ಗೆ ಅದಕ್ಕೂ ಮೊದಲು ನಿನ್ನೆಯ ಪತ್ರದ ಉತ್ತರ ಬಯಸಿದ್ದಾರೆ. मेरा उनका नाता पुराना है. आज अभी होम मिनिस्टर बना हूं ना, 1 हफ्ते पहले. जो पहले पूछ रहा था, तो अभी ऑफिशियली पूछ रहा हूँ. आई हैव टू राइट अ लेटर, seek clarification. If they don't give clarification, then we will see whatever has to be done legally. ना मैं, ना RSS, ना प्रियांक खरगे, ना मोहन भागवत जी संविधान के ऊपर है. जो भी है कानून के तहत ही होगा, जो भी है संविधान के ಫ್ರೇಮ್ವರ್ಕ್ ಮೇ ಹೋಗ. ಲಾಸ್ಟ್ ಟೈಮ್ ಹೋಗೋಣ ಅಂದ್ರೆ ಬಿಟ್ಟಿಲ್ಲ ಅಲ್ರಿ. ಆಯ್ತು, ಕಚೇರಿಗೆ ಹೋಗ್ತೀನಿ ಸರ್. ನೀವು ಹೇಳ್ತಾ ಇದ್ರಲ್ಲ ಸರ್, ಕಚೇರಿಗೆ ಹೋಗ್ತೀನಿ. ಈ ನಂದು 7 ಪ್ರಶ್ನೆಗೆ ಉತ್ತರ ಕೊಡ್ಲಿ. ಕಚೇರಿಗೆ ಹೋಗ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ ನೋಡಿ, ಮಾಧ್ಯಮಿಕ ಸ್ನೇಹಿತರಿಗೆ ಅವತ್ತೇ ಹೇಳಿದೆ, ಅವರನ್ನ ನನ್ನ ಆಫೀಸಿಗೆ ಬರಲಿ ಅಥವಾ ನನಗನ್ನ ಕರ್ಸ್ಕೊಳ್ಳಿ. ಈ ಮಾತು ಕೇಳಿದ ಕೇಸರಿ ಪಡೆ ಸುಮ್ಮನೆ ಕೂರುತ್ತಾ? RSS ದುಡ್ಡು ಮಾಡುವ ಅಂಗಡಿ ಅಲ್ಲ ಅಂತ ಆರ್ಭಟಿಸಿದೆ. ಪ್ರಿಯಾಂಕ್ಗೆ ಚಿಕ್ಕವರು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೋಡಿ ಕಲಿ ಅಂತ ಅಂಕಲಿಪಿ ಹಿಡಿದಿದ್ದಾರೆ. MLC CT ರವಿ ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಸಡೀಲ ಉತ್ತರ ಕೊಟ್ಟು ಸಂಘವನ್ನ ಸಮರ್ಥಿಸಿದ್ದಾರೆ.
ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ, ಆಯಿತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಅಂದರೆ ನೀವು ಪತ್ರ ಬರೀಬೇಕು, ಮೀಡಿಯಾದಲ್ಲಿ ಅದು ಅಪಿಯರ್ ಆಗಬೇಕು, ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬರಬೇಕು, ನನ್ನನ್ನು ಬಹಳ ಮೇಧಾವಿ ಅಂತ ಜನ ಅಂದ್ಕೊಂಡ್ಬಿಡ್ಬೇಕು, ಇಷ್ಟೇನಾ ನಿಮ್ಮದು? ಸಂಘ ರಿಜಿಸ್ಟ್ರ್ ಮಾಡಬೇಕು ಅನ್ನುವಂಥ ರೀತಿಯ ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ. ಸೊಸೈಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಸೊಸೈಟಿ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೋಬೇಕು, ಲೇವಾದೇವಿ ನಡೆಸಬೇಕು, ಬ್ಯಾಂಕಿಂಗ್ ವ್ಯವಹಾರ ನಡೆಸಬೇಕು. ಸಂಘ ಆ ರೀತಿ ಲೇವಾದೇವಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸ್ತಾ ಇಲ್ಲ. ಎರಡನೇದು, ಟ್ರಸ್ಟ್ ರೂಪದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ನಾವು ಭೂಮಿ ತಗೊಳ್ಬೇಕು, ಸರ್ಕಾರದಿಂದ ಅನುದಾನ ಪಡಿಬೇಕು, ಅಂದರೆ ಆಗಲೂ ಕೂಡ ನೋಂದಾವಣೆ ಮಾಡಿಸ್ಕೋಬೇಕು. ಸಂಘ ಆ ರೀತಿ ಯಾವುದೇ ರೀತಿಯ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಪ್ರಿಯಾಂಕ್ ಬೆನ್ನಿಗೆ ನಿಂತ ಕಾಂಗ್ರೆಸ್ ನಾಯಕರು ಬಿಜೆಪಿಗರಿಗೆ ತಿವಿದಿದ್ದಾರೆ. ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಡಲಿ ಅಂತ ಸಚಿವ ಎಂಬಿ ಪಾಟೀಲ್ ಸವಾಲೆಸೆದ್ರೆ ದೇಶದ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಮಾಜಿ ಸಿಎಂ ಸಿದ್ದು ಪುತ್ರ ಯತೀಂದ್ರ ವಾದಿಸಿದ್ದಾರೆ. ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು, ಏನ್ರಿ, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಇನ್ಕ್ಲೂಡಿಂಗ್ ನಮ್ಮಂತ ದೊಡ್ಡ ಶಿಕ್ಷಣ ಸಂಸ್ಥೆ, BLD ಶಿಕ್ಷಣ ಸಂಸ್ಥೆ, ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನದು. ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂತಹದ್ದು, ಇದೆಲ್ಲ ಮಾಡುವಂತಹದ್ದು ಅದು ಅವ್ರ ಕರ್ತವ್ಯ, ಅದು ಕಾನೂನಾತ್ಮಕವಾಗಿರೋದು. ಒಟ್ಟಾರೆ ಆರ್ಎಸ್ಎಸ್ನ ಅಸ್ತಿತ್ವಕ್ಕೆ, ಅದರ ನೋಂದಣಿಗೆ ನೇರ ಸವಾಲು ಹಾಕ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘರ್ಷಕ್ಕಂತೂ ಇಳಿದಿದ್ದಾರೆ. ಆದರೆ ಈ ಪ್ರಶ್ನೆಗಳಿಗೆ ಖಡಕ್ ಉತ್ತರ ನೀಡಬೇಕಾದ ಬಿಜೆಪಿ ಮತ್ತು ಸಂಘ ಪರಿವಾರ ವೈಯಕ್ತಿಕ ದಾಳಿಗೆ ನಿಂತಿದೆ. ಇತಿಹಾಸ ಕೆದಕಿ ಸಮರ್ಥಿಸಿಕೊಳ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.